निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुर्हो रसिका भुवि भावुकाः। कृष्णाय वासुदेवाय देवकी नन्दनाय च नन्दगोपकुमाराय ಗೋವಿಂದಾಯ ನಮೋ ನಮಃ. ಇನ್ನೊಂದು ಸಲ ಮತ್ತೆ ಇವಳು ಶಿಶುರಕ್ಷಾ ಸ್ತೋತ್ರ ದೇವ್ರ ಹತ್ರ ಕರ್ಕೊಂಡೋಗೋದು, ಸ್ವಾಮಿ ಯಾಕೆ ಹೀಗಾಯಿತು ಅನ್ನೋದು. ಮತ್ತು ಮುಂದಿನ ಸಲ ಮನೆ ಒಳಗಡೆ ಇದ್ದಾಳೆ, ಎತ್ಕೊಂಡಿದ್ರೆ ಇದ್ದಕ್ಕಿದ್ದಂಗೆ ಮಗು ಭಾರ ಆಯಿತು. ಯಾವತ್ತೂ ನನ್ನ ಮಗ ನನಗೆ ಭಾರ ಅಲ್ವಲ್ಲ ಅಂದ್ಕೊಂಡು ಇನ್ನೂ ಭಾರ ಆಯಿತು. ಬಿದ್ದರು ಇಲ್ಲಿ ಅಂತ ಕೂಡಿಸಿದ್ಲು, ಬೇಕಾದಷ್ಟು ಕೆಲಸ ಇದೆ ಅಂತ ಒಳಗಡೆ ಹೋದ್ಲು. ಇದ್ದಕ್ಕಿದ್ದಂಗೆ ಗಾಳಿ ಬಂತು, ಮನೆ ಒಳಗಡೆ ಗಾಳಿ, ವಿಚಿತ್ರ ಗಾಳಿ, ಬಿರುಗಾಳಿ ಆಯಿತು, ಸುಂಟ್ರ ಗಾಳಿ ಆಯಿತು, ಚಂಡಮಾರುತ, ಊರೆಲ್ಲ ಗಾಳಿ, ಬರೇ ಧೂಳು, ಯಾರಿಗೂ ಕಾಣಲ್ಲ, ಎಲ್ಲ ಕಣ್ಮುಚ್ಚಿದ್ದಾರೆ. ಕೃಷ್ಣ ಕೃಷ್ಣ ಅಂತೀಯಾಳೆ, ಎಲ್ಲೂ ಇಲ್ಲಿನ ಮಗು ಎಲ್ಲಿದೆ ಕಾಣ್ತಾ ಇಲ್ಲ. ಅವನು ತೃಣಾವರ್ತ ಅನ್ನತಕ್ಕಂಥ ರಾಕ್ಷಸ ಸುಂಟ್ರ ಗಾಳಿ ರೂಪ ತೊಗೊಂಡು ಬಂದಿದ್ದಾನೆ. ಊರೆಲ್ಲ ಹಬ್ಬಿಸ್ಬಿಟ್ಟ, ಯಾರೂ ಈ ಮನೆ ಬಿಟ್ಟು ಆಚೆಗೆ ಬರ್ಕೊಡ್ದು, ಎಲ್ಲ ಬಿದ್ದು ಹೋಗ್ತಾ ಇದೆ. ಇವನು ಒಬ್ಬಗೂ ಇವಳು ನೋಡ್ಕೊಂಡು ಇವಳೆ ಹೆಜ್ಜೆ ಇಡೋಕ್ಕಾಗ್ತಾ ಇಲ್ಲ ಅವಳಿಗೆ, ಅಷ್ಟು ಗಾಳಿ. ಆ ಗಾಳಿಯಲ್ಲಿ ಮಗುನ ಮೇಲೆ ಲಿಫ್ಟ್ ಮಾಡ್ದ, ಆಚೆ ಕರ್ಕೊಂಬಂದ, ಮೇಲೆ ಕೆತ್ಕೊಂಡೋದ. ಮೇಲೆ ಇವಾಗ ಅವನಿಗೇನು ಖುಷಿ ಅಂದರೆ ಪೂರ್ತಿ ಅವನು ಹೋಗ್ತಾ 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 ರಾಕ್ಷಸ, ಮಹಾರಾಕ್ಷಸ ದೈತ್ಯ, ಪುಟ್ಟ ಮಗು ಪೂರ್ತಿ ಮೇಲಕ್ಕೆ ಹೋಗಿ ಅದ್ರ ಕತ್ತು ಪೂರ್ತಿ ಹಿಸುಕು ಬಿಟ್ಟು ಸ್ಕ್ವೀಸ್ ಮಾಡಿ ಪ್ರಾಣ ತೆಗೆದು ಕೆಳಗಡೆ ಹಾಕಿ ಅದ್ರ ಮೇಲ್ಗಡೆ ಅವನು ಬಿದ್ದು ಜಜ್ಜಿ ಮಾಡಿ ತಕ್ಷಣ ಒಂದು ಫೋನ್ ಮೆಸೇಜ್ ಕೊಟ್ಟರೆ ಕಂಸನಿಗೆ, ಅವನು ರೆಡ್ ಫೋರ್ಟಲ್ಲಿ ಪದ್ಮಭೂಷಣ ಅವಾರ್ಡ್ ರೆಡಿ. ಈ ಒಂದು ಇಮ್ಯಾಜಿನೇಷನ್. ಸರಿ ಆಯಿತು, ಮೇಲಕ್ಕೆ ಹೋದ. ಮೊದಲೇ ಅವರ ಅಮ್ಮ ಎತ್ಕೊಂಡಿದ್ದಾಗಲೇ ಮಗು ಭಾರ ಇತ್ತು, ಕೋಪ ಮಾಡ್ಕೊಂಡಿದ್ದು. ಇದು ಯಾವ ಅಮ್ಮನಿಗೂ ಮಕ್ಕಳು ಭಾರ ಆಗಲ್ಲ, ಈ ಪಾಟಿ ಈ ಭಾರ ಹೆಣಭಾರ ಏನೋ ಏನು ಅಂತ ಕುಕ್ಕರ್ ಬಾಡಿ ಎತ್ತು ಕೂತಿದ್ಲು. ಇವನು ಆ ರಾಕ್ಷಸ ಎತ್ಕೊಂಡ ತಕ್ಷಣ ಎಂಥ ಭಾರ ಆದ ಅಂದರೆ ಮೇಲಕ್ಕೆ ಹೋಗ್ತಾ 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 ದೊಡ್ಡ ಗುಡ್ಡ ಆದ. ಇನ್ನೂ ಮೇಲಕ್ಕೆ ರಾಕ್ಷಸ ಕರ್ಕೊಂಡು ಬೆಟ್ಟ ಆದ. ಕಡೆಗೆ ಮೇಲಕ್ಕೆ ರಾಕ್ಷಸ ತೊಗೊಂಡೋಗಿ ಪರ್ವತ ಆಗಿ ಹೋಗಿದ್ದಾನೆ ಕೃಷ್ಣ. ಪರ್ವತ ಆಗಿ ಪರ್ವತದ ಪರ್ವತದ ಕೈಗಳು ರಾಕ್ಷಸನ ಕತ್ತಿ ಹತ್ತಿರ ಬರ್ತಾ ಇದೆ. ಕತ್ತಿನ ಹತ್ರ ರಾಕ್ಷಸನ ಕತ್ತಿಗೆ, ಕೊರಳಿಗೆ ಈ ಪರ್ವತದ ಆಕಾರದಲ್ಲಿರತಕ್ಕಂಥ ಮಗುವಿನ ಕೈಗಳು ಬಂದು ಸ್ಕ್ವೀಸ್ ಮಾಡ್ತು, ಹಿಂಡಿತು. ಪೂರ್ತಿ ಪ್ರಾಣ ಬಿಟ್ಟು ಅಲ್ಲಿಂದ ದಪ್ ಅಂತ ರಾಕ್ಷಸ ಬಿದ್ದ. ಅವನ ಮೇಲ್ಗಡೆ ಮಗು ದಪ್ಪಂತ ಬಿತ್ತು. ತೃಣಾವರ್ತ ಸಂಹಾರ ಆಯಿತು. ಇನ್ನೊಂದು ಸಲ ಮಗು ಒಳಗಡೆ ವಿಚಿತ್ರವಾಗಿ ತೊಂದರೆ ಕೊಡ್ತಾ ಇದೆ ಅಮ್ಮನಿಗೆ. ಆ ಕಡೆ ಮೊಸರು ಬೀಳಿಸ್ತಾ ಇದೆ, ಈ ಕಡೆ ಹಾಲು ಬೀಳಿಸ್ತಾ ಇದೆ, ಒಲೆ ಮೇಲೆ ಇಟ್ಟಿದ್ದು ಅಲ್ಲಿಂದ ಬೀಳಿಸ್ತಾ ಇದೆ. ಕೋಪ ಬಂತು ಅವಳಿಗೆ, ಕೈ ತೊಗೊಂಡು ಕೋಲು, ಇವತ್ತು ನಿನಗೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಹಿಡಿದ್ಲು. ನಿನಗೆ ಕಟ್ಟಾಕತ್ತೀನಿ, ಒರಳಿ ಕಟ್ಟಾಕ್ತೀನಿ, ಬಾ ಹುಚ್ಚು ಮುಂಡೆದೆ ಅಂತಂದ್ಬಿಟ್ಟು ಕರ್ಕೊಂಬಂದು ಒರಳ ಹತ್ರ ನಿಲ್ಲಿಸ್ಬಿಟ್ಟು ಅವೊಂದು ಹಗ್ಗ ತೊಗೊಂಬಂದ್ಲು, ತಟ್ಟಿಬಿಟ್ಟು ಪೂರ್ತಿ ಕಟ್ಟಿದ್ಲು, ಎಲ್ಲ ಕಟ್ಟಿದ್ಲು. ಒಂದು ಇಷ್ಟು ಜಾಗ ಶಾರ್ಟ್ ಬಂತು ಹಗ್ಗ. ತಿರ್ಗಾ ಹೈಡ್ ಕೊಡ್ಕೋ ಇನ್ನೊಂದು ಹಗ್ಗ ತೊಗೊಂಬಂದು ಅದಕ್ಕೆ ಗಂಟು ಹಾಕಿಬಿಟ್ಟು ಫುಲ್ಲು ತೊಗೊಂಬಂದ್ಲು. ತಿರ್ಗಾ 2 ಇಂಚು ಶಾರ್ಟು. ಇಲ್ಲಿ ಮನೇಲಿರೋ ಹಗ್ಗಗಳು ಹುರಿಗಳೆಲ್ಲ ತೊಗೊಂಬಂದು ಎಲ್ಲ ಕಟ್ಟಿದ್ರು. 2 ಇಂಚು ಶಾರ್ಟು. ಆಯಾಸ ಹೋಗೋದು, ಹಗ್ಗ ಹುಡ್ಕೋದು, ಬರೋದು, ಕಟ್ಟಕ್ಕಾಗ್ತಾ ಇಲ್ಲ. ಯಾಕೆಂದರೆ ಹೊಟ್ಟೆ ಆ ಪಾಟಿ ಬೆಳೆಸ್ಬಿಟ್ಟಿಯಾನೆ. ಏನೋ ಏನು ಅಮೇರಿಕನ್ ಹುಡುಗನ ಥರ ಆಗ್ಬಿಟ್ಟಿಯಾನಲ್ಲ ಇಷ್ಟಪ್ಪ ನಮ್ಮ ಹುಡುಗ ಅಂತ ಅವಳಿಗೆ. ಎಷ್ಟು ಹಾಕಿದರೂ ಸಾಕಾಗ್ತಾ ಇಲ್ಲ. ಕಡೆಗೆ ಯೋಚನೆ ಮಾಡಿದ್ಲು, ಅಪ್ಪ ಏನಾದರೂ ಮಾಡಿ ಕಟ್ಟಿಸ್ಕೊಳ್ಳು ಅಂತ ಪ್ರಾರ್ಥನೆ ಮಾಡ್ಕೊಂಡ್ಲಂತೆ. ಆವಾಗ ಅಮ್ಮನ ಮೇಲಿನ ಪ್ರೀತಿಯಿಂದ ಲೈಟ್ ಹೊಟ್ಟೆ ಮಾಡಿಕೊಂಡ. ಕಟ್ಟೆ ಇವಾಗ ಆರಾಮ ಕಟ್ಟೆ ಅಂತಂದಂತೆ. ಕಟ್ಟಿದ್ರೆ ಸುಖವಾಗಿ ಕಟ್ಟಿದ್ಲು. ಧಾಮ ಅಂದರೆ ಹಗ್ಗ. ಅವನ ಉದರವನ್ನು ಆ ಹಗ್ಗದಿಂದ ಅಮ್ಮ ಕಟ್ಟಾಕಿ ಏನು ಸಂತೋಷ ಬಿಟ್ಲು ಅಂತಂದರೆ ಅವತ್ತೇ ಅವನಿಗೆ ದಾಮೋದರ ಅಂತ ಹೆಸರು ಬಂತು. ಗೋವಿಂದ ದಾಮೋದರ ಮಾಧವೇತಿ, ಗೋವಿಂದ ದಾಮೋದರ ಮಾಧವೇತಿ, ಗೋವಿಂದ ದಾಮೋದರ ಮಾಧವೇತಿ, ಗೋವಿಂದ ದಾಮೋದರ ಮಾಧವೇತಿ, ಗೋವಿಂದ ದಾಮೋದರ ಮಾಧವೇತಿ. ಮೈ ಮರ್ತೋಗಿದ್ದಾಳಂತೆ. ಅಷ್ಟರಲ್ಲೇ ಅಯ್ಯೋ ಜ್ಞಾಪಕಕ್ಕೆ ಬಂತು, ಮಹಾತರಳೆ ಇವನು ಕಟ್ಟಾಕಲ್ವ ಬಂದಿದ್ದು. ತಕ್ಷಣ ಹೊರಳಿ ಕಟ್ಟಾಕಿದ್ಲು. ಕಟ್ಟಾಕ್ಬಿಟ್ಟು ಅಡುಗೆ ಮನೆ ಎಲ್ಲ ಕೆಲಸ ನೋಡ್ಕೊತೀನಿ ಅಂತ ಹೋದ್ಲು. ಇವನು ಅಕ್ಕ ನೋಡಿ ಯಾರೂ ಇಲ್ಲ, ಅಮ್ಮ ಅಡುಗೆ ಮನೇಲಿದ್ದಾಳೆ. ಮೈಯ ಎಲ್ಲ ಸ್ಟ್ರೆಂತನ್ನು ಮಾಡಿಬಿಟ್ಟು ಒಂದು ಸಲ ಹೀಗಂದ, ಹಗ್ಗದ ಸಹಿತವಾಗಿ ಹೊರಳಿ ಈಚೆಗೆ ಬಂತು. ಇನ್ನೊಂದು ಸ್ವಲ್ಪ ಹೀಗಂದ ಬಂತು. ಆ ಮನೆ ಹಾಲ್ನಿಂದ ಅಂಗಳಕ್ಕೆ ಬಂದಿದ್ದಾನೆ. ಅಂಗಳದಿಂದ ಆ ಹೊಸಲನ್ನು ಜಂಪ್ ಮಾಡಿಸ್ಕೊಂಡು, ಹೊರಳನ್ನು ಜಂಪ್ ಮಾಡಿಸ್ಕೊಂಡು ಬೀದಿಗೆ ಬಂದ್ಬಿಟ್ಟಿಯಾನೆ. ಹಗ್ಗ ಕಟ್ಟಿದೆ, ಹೊರಳಿ ಕಟ್ಟಿದ್ದಾಳೆ. ಹೊರಳು ಹಗ್ಗ ಎರಡನ್ನೂ ಎಳ್ಕೊಂಡು ಮನೆ ದಾಟ್ಕೊಂಡು ರಸ್ತೆಗೆ ಬಂದ.
ಮನೆ ಮುಂಭಾಗದಲ್ಲಿ ಈ ಕಡೆ ಎರಡು ದೊಡ್ಡ ಮತ್ತಿ ಮರಗಳನ್ನು ಮನೆಯವರು ಬೆಳೆಸಿದ್ರು. ಅಲ್ಲಿ ಬಂದು ನಿಂತ್ಕೊಂಡ ಪುಟ್ಟ ಮಗು. ಈ ಕಡೆ ನೋಡಿದ್ರೆ ಈ ಕಡೆ ಯಾರೂ ಇಲ್ಲ. ಒಂದು ಸಲ ಫುಲ್ ಮೈನ ಜರ್ಕು ಕೊಟ್ಟ. ಒರಳು ಹಗ್ಗ ಎರಡೂ ಹೋಗಿ ಈ ಮರಕ್ಕೆ ಟಚ್ ಕೊಡ್ತು. ಇನ್ನೊಂದು ಸಲ ಈ ಕಡೆ ಜರ್ಕ್ ಕೊಟ್ಟ. ಒರಳು ಹಗ್ಗ ಹೋಗಿ ಈ ಮರಕ್ಕೆ ಜರ್ಕ್ ಕೊಡ್ತು. ಈ ಎರಡೂ ಮರಗಳನ್ನು ಇವನು ಕಟ್ಕೊಂಡಿದ್ದ ಹಗ್ಗ ಒರಳು ಸ್ಪರ್ಶ ಮಾಡಿದ ಮರುಕ್ಷಣದಲ್ಲಿ ಬೋತ್ ದ ಟ್ರೀಸ್ ಕೇಮ್ ಕ್ರ್ಯಾಶಿಂಗ್ ಡೌನ್. ಪೂರ್ತಿ ಎರಡು ಮರಗಳು ಶಬ್ದ ಮಾಡ್ಕೊಂಡು ಢಬಕ್ಕಂತ ಬಿದ್ವು. ಆ ಸ್ಥಳಗಳಲ್ಲಿ ಇಬ್ಬರು ಅದ್ಭುತವಾದ ಸುರದ್ರೂಪಿಗಳಾಗಿರತಕ್ಕಂಥ ಗಂಧರ್ವ ಯುವಕರು ಪ್ರತ್ಯಕ್ಷ ಆದರು. ಈಗ ಪರೀಕ್ಷಿತ ರಾಜ ಶುಕಮಹಾಮನೆಗಳನ್ನ ಕೇಳ್ತಾನೆ, ಸ್ವಾಮಿ ಮಗು ಹಗ್ಗ ಮುಟ್ಟಿಸ್ತು ಅಂದ್ರಿ, ಮರ ಬಿದ್ದೋಯ್ತು ಅಂದ್ರಿ, ಇಬ್ಬರು ಗಂಧರ್ವರು ಬಂದರು, ಯಾರು ಸ್ವಾಮಿ ಅವರು? ಆವಾಗ ಹೇಳ್ತಾರೆ, ಅವರಿಬ್ಬರು ಮಣಿಗ್ರೀವ ನಳಕೋಬರ ಅಂತ ಕುಬೇರನ ಮಕ್ಕಳು. ಹಿಂದೆ ಒಂದು ಸಲ ಕುಬೇರನ ಮಕ್ಕಳು ಮದ್ಯಪಾನ ಮಾಡಿ ದುಡ್ಡಿದೆ, ಧನ ಇದೆ, ಅಧಿಕಾರ ಇದೆ, ಅಂತಸ್ತಿದೆ, ನಮ್ಮಪ್ಪ ಕುಬೇರ, ನಮ್ಮಪ್ಪ ಮಲ್ಟಿ ಬಿಲಿಯನೇರ್, ನಮಗೆ ಯಾರಿಗೆ ಕೇರ್ ಮಾಡ್ತಾರೆ ಅಂತ ಪೂರ್ತಿ ಕುಡಿದು ಸರೋವರದಲ್ಲಿ ಹೆಣ್ಣು ಮಕ್ಕಳು ಕೂಡ ಜಲಕ್ರೀಡೆ ಆಡ್ತಾ ಇರೋವಾಗ ನಾರದರು ಬರ್ತಾರೆ. ಹೆಣ್ಣು ಮಕ್ಕಳೆಲ್ಲ ಲಜ್ಜೆಯಿಂದ ನಾಚಿಕೆಯಿಂದ ಬೇಗ ಬಂದು ದಡುಗುಟ್ಕೊಂಬಂದು ಸೀರೆ ಉಟ್ಕೊಳ್ತಾರೆ. ಇವರಿಬ್ಬರು ನಾವು ಮಿನಿಸ್ಟ್ರ್ ಮಕ್ಕಳಲ್ವಾ, ಬಿಲಿಯನೇರು ಕುಬೇರನ ಮಕ್ಕಳಲ್ವೇ ರೀ ಅಂತ ಹಾಗೆ ನಿಂತಿರ್ತಾರೆ. ನಿರ್ವಸ್ತ್ರರಾಗಿ ನಿರ್ಲಜ್ಜರಾಗಿ ನಿಂತಿರ್ತಾರೆ. ಆಗ ಅವರು ಬಂದು ಹೇಳ್ತಾರೆ, ಅಲ್ವೋ ದೇವತೆಗಳ ಮಕ್ಕಳಾಗಿ ಹುಟ್ಟಿ ಧನದ ಅಹಂಕಾರ, ರೂಪದ ಅಲಂಕಾರ, ಯೌವನದ ಅಹಂಕಾರದಲ್ಲಿ ತೆಗಿತಾ ಇದ್ದೀರ ನೀವು. ಒಂದಿಷ್ಟು ಚೈತನ್ಯದ ಈ ಸುಳುವೆ ಇಲ್ವಲ್ಲೋ, ಜಡವಾಗಿ ನಿಂತಿದ್ದೀರಲ್ಲ, ಜಡವಾಗಿ ಮರಗಳಾಗಿ ಬಿಡಿ ಅಂತ ಶಾಪ ಕೊಡ್ತಾರೆ. ಶಾಪ ಕೊಟ್ಟ ಮೇಲೆ ಇವರಿಗೆ ಎಚ್ಚರ ಆಗುತ್ತೆ. ತಪ್ಪಾಯ್ತು ಸ್ವಾಮಿ ಅಂತ ಕಾಲಿಗೆ ಬೀಳ್ತಾರೆ. ಅವ ಹೇಳ್ತಾನೆ, ಪರಮಾತ್ಮನ ದೇಹದಿಂದ ಬಂದಿರತಕ್ಕಂಥ ವಸ್ತುವಿನ ಸ್ಪರ್ಶ ನಿಮಗಾದಾಗ ಮತ್ತೆ ನೀವು ಎಚ್ಚರಾಗ ಬರ್ತಿದ್ದೀರಾ. ಈಗ ಅವರಿಬ್ಬರು ಕೃಷ್ಣನ ಕಾಲಿಗೆ ಬಿದ್ದು ಕ್ಷಮಾ ಕೇಳಿಕೊಂಡು ಇನ್ನು ಮುಂದೆ ನಿನ್ನ ನಾಮಸ್ಮರಣೆ ಮಾಡಿ ನೀನು ಯಾವಾಗಲೂ ನಾರಾಯಣ ಕೃಷ್ಣ ಕೃಷ್ಣ ಅಂತ ಹೇಳ್ತಿರ್ಬೇಕು, ಅನುಗ್ರಹ ಮಾಡೋ ಸ್ವಾಮಿ ಅಂತ ಹೊರಟೋಗ್ತಾರೆ. ಮಾರನೇ ದಿನ ಇವಳು ಬರ್ತಾಳೆ, ಮರ ಬಿದ್ದೋಗಿದೆ, ಊರಿನವರೆಲ್ಲ ಬೈತಾರೆ, ಈ ಪಾಟಿ ಮರ ಕಟ್ಟಿದ್ದು ಏನು ಬಿಟ್ಟಾಕ್ಬಿಟ್ಟೆ ಹುಡುಗ ಅಂತ. ರೀ ಹಿಂದೆ ಹೇಳ್ತಾಳೆ, ನಿನಗೆ ಕಟ್ಟಾಕೋದಲ್ಲ ಹೊಡೆದು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನೋಡು ಅಂತ. ನೋಡಿ ಹೆಂಗೆ ಅಂತಾನೆ ಅಟ್ಟಿಸ್ಕೊಂಡು ಹೋಗ್ತಾಳೆ, ಮನೆಯೆಲ್ಲ ಅಟ್ಟಿಸ್ಕೊಂಡು ಹೋಗ್ತಾಳೆ, ಅಡುಗೆ ಎಲ್ಲ ಕಡೆ ಅಟ್ಟಿಸ್ಕೊಂಡೋಗಿ ಚಪ್ಪಂತ ಜಂಪ್ ಮಾಡ್ಕೊಂಡು ಆಚೆಗೆ ಬರ್ತಾನೆ. ಅವಳು ಹೇಳ್ತಾಳೆ, ಇವತ್ತು ಮಾತ್ರ ನಿನಗೆ ಬಿಡೋದಿಲ್ಲ, ಆಟ ಆಡಿಸ್ತೀಯಾ ಅಂತ ನೆರಿಗೆ ಸೊಂಟಕ್ಕೆ ಕಟ್ಕೊಂಡು ಈಚೆಗೆ ಬರ್ತಾಳೆ, ಲಟ್ಟಣಿಗೆ ಇಟ್ಕೊಂಡು. ನೋಡಿ ಹೆಂಗೆ ಹೊಡಿತೀನಿ ಅಂತ. ಅವನಿಗೆ ಭಯ ಆಗುತ್ತೆ, ಸೀರಿಯಸ್ ಆಗೋಗ್ಬಿಟ್ಟು ಹೇಳಿ ಸಿಕ್ಕಾಕೊಂಡ್ರೆ ಬಿಡೋದಿಲ್ಲ ಅಂತಂತಾನೆ. ಓಡಿ ಬರ್ತಾನೆ, ನೆಕ್ಸ್ಟ್ ಕ್ರಾಸಿಗೆ ಬರ್ತಾನೆ. ಸದ್ಯ ಇಲ್ಲಿಗೆ ಬರಲ್ಲ, ಆ ಪಾಟಿ ಸ್ಥೂಲಕಾಯಿ ಅವಳೆಲ್ಲಿ ಬರ್ತಾಳೆ ಅಂದರೆ ನೆಕ್ಸ್ಟ್ ಕ್ರಾಸಿಗೆ ಟರ್ನ್ ಆದ್ಲು ಅವಳು. ಅಯ್ಯೋ ಬಂದೇ ಬಿಟ್ಲಲ್ಲಪ್ಪ ಇವಳು, ಏನ್ರಿ ಇವಳು ಅಂತ ಅಂದ್ಕೊಂಡು 3ನೇ ಕ್ರಾಸಿಗೆ ಬಂದ, ಅಲ್ಲೂ ಬಿಡಲಿಲ್ಲ, ಕೈಯಲ್ಲಿ ಲಟ್ಟಣಿಗೆ ಇದು ಹಿಂಗಂತೀಯಾಳೆ, ಸಿಗು ನಿನಗೆ ಹುಟ್ಲಿಲ್ಲ ಅನ್ನಿಸ್ತೀನಿ ಅಂತೇಳಿ ಬರ್ತೀಯಾಳೆ. 4 ಕ್ರಾಸಿಗೆ ತುಂಬ ಕೋಪ ಬಂದಿದೆ, ಇವತ್ತು ಸಿಕ್ಕಾಕೊಂಡ್ರೆ ಆಯಿತು ಬಡ್ದು ಬಿಡ್ತಾಳೆ ನನ್ನ ಅಂದ್ಕೊಂಡ. ಅದೇ ಇದ್ದೇ ಕ್ರಾಸಲ್ಲಿ ಬಂದರೆ ಒಬ್ಬ ಮುದುಕ, ದೊಡ್ಡ ಹಣ್ಣಣ್ಣು ಮುದುಕ, ಆಗ್ತಾನೆ ಮೊಸರೆಲ್ಲ ಮಾರಿದ್ದಾಗಿದೆ, ಮೊಸರಿನ ಕೊಳದಪ್ಲೇನೆ ಬೋರ್ಲ್ ಹಾಕ್ಕೊಂಡಿದ್ದಾನೆ, ಅದನ್ನೇ ಚೇರ್ ಮಾಡಿಕೊಂಡು ಅದ್ರ ಮೇಲೆ ಕೂತ್ಕೊಂಡು ದುಡ್ಡು ಎಣಿಸ್ತಾ ಕೂತಿದ್ದಾನೆ. ಇವನು ಬಂದ, ಇವಾಗ ಗೊತ್ತಿಲ್ಲ ಪಾಪ, ಅವನು ಆ ದದಿ ಮಾರಿ ದುಡ್ಡು ಮಾಡ್ಕೊಂಡಿರೋನು, ಬಾಂಡ ಬೋರ್ಲ್ ಹಾಕ್ಕೊಂಡಿದ್ದಾನೆ. ದದಿ ಬಾಂಡ ಒಂದು ಹೆಲ್ಪ್ ಮಾಡೋ ಬಂಗಾರ ಅಂತಂದು ಮಗು, ನಿನಗೇನೋ ಹೆಲ್ಪು ಅಂತಂದು. ನಮ್ಮಮ್ಮ ಇಷ್ಟು ಗಾತ್ರ ಕೋಲ್ ಇಟ್ಕೊಂಡ್ಬಂದಿಯಾಳೆ, ಸಿಕ್ಕಿದ್ರೆ ಹಣ್ಗಾಯಿ ನೀರ್ಗಾಯಿ ಮಾಡ್ತಾಳೆ, ಅದಕ್ಕೊಂದು ಐಡಿಯಾ ಏನು, ನೀನು ಮೆಲ್ಲಿಗೆ ಏಳು ಕೊಳದಪ್ಲೇನು ಹೀಗನ್ನು ಒಳಗೆ ಹೊಡ್ತೀನಿ, ನನ್ನ ಮೇಲೆ ಕೊಳದಪ್ಲೆ ಬೋರ್ಲಾಕ್ಬಿಡು, ಕೂತ್ಕೋ, ನಮ್ಮಮ್ಮ ಬರ್ತಾಳೆ, ಎಲ್ಲಿ ಅವನು ಅಂತಾಳೆ. 9ನೇ ಕ್ರಾಸ್ಗೆ ಹೋದ ಅಂತ ಕಳಿಸು, ಆಮೇಲಿಂದ ಉಪಕಾರ ಆಗುತ್ತೆ ಕಣೋ, ಅಷ್ಟೇ ತಾನೇ. ಎದ್ದ, ಕೊಳದಪ್ಲೆ ಹೀಗಂದ, ಕೂತ್ಕೋ ಅಂತಂದ, ತಿರ್ಗಾ ಕೊಳದಪ್ಲೆ ಹಾಕ್ದ, ಕೂತ್ಕೊಂಡ. ಅಷ್ಟೊತ್ತಿಗೆ ಅಮ್ಮ ಬಂದ್ಲು, ಎಲ್ಲಿ ಅವನು, ಹುಟ್ಟಿಲ್ಲ ಅನಿಸ್ಬಿಡ್ತೀನಿ ಅವನು, ಎಲ್ಲಿ ಅವನ ಹುಡುಗ ತಾನೆ. ಈಗಾಗಲೇ 2 ಕ್ರಾಸ್ ಆಗಿದೆ, 9ನೇ ಕ್ರಾಸಲ್ಲಿ ಇರ್ತಾನೆ, ಹೋಗು, 9 ಅಲ್ಲ 19 ಕ್ರಾಸ್ ಆಗಲಿ ಬಿಡಲ್ಲ ಅಂತ ಹೋಗ್ತಾಳೆ. ಇವನು ಬರೋ, ನಿಮ್ಮಮ್ಮ ಹೋದಾಯ್ತು, ಇನ್ನೂ ಅರ್ಧ ಗಂಟೆ ಆಗುತ್ತೆ ಬರೋದು, ಈಚೆಗೆ ಬರ ಬರ್ತೀನಿ, ಮೆಲ್ಲಿಗೆ ಹೇಳು ನೀನು, ಕೊಳದಪ್ಲೆ ಹೀಗನ್ನು ಅಂತಾನೆ. ಯಾವ ಕೊಳದಪ್ಲೆ, ಏನೂ ಗೊತ್ತಿಲ್ಲದೆ ಇರೋ ಥರ ಅವನು ದದಿಪಾಂಡ್. ಯಾವ ಅಪ್ಪ ಉಸಿರಾಡೋದು ಕಷ್ಟ ಆಗಿತ್ತಿದೆ, ಮಲ್ಲಿ ತೆಗಿಯೋ ನೀನು, ಯಾವ ಕೊಳದಪ್ಲೆ ಅಂತಾನೆ. ಅವೆಲ್ಲ ಕತೆ ಹೇಳ್ಬೇಡ ದದಿಪಾಂಡ, ಉಸಿರಾಗ್ತಾ ಇಲ್ಲ, ಸಫೋಕೇಟ್ ಆಗ್ತೀನಿ, ಪ್ಲೀಸ್ ಪಕ್ಕಕ್ಕೆ ತಗೊಳ್ಳೋ, ಬೀಚಿಗೆ ಬರಬೇಕು. ಏನು ಮಾಡಿದ್ರು ತಗೋತಿಲ್ಲ.
ದದಿ ಬಾಂಡ ಪ್ಲೀಸ್. ಕಡೆ ಕೋಪ ಬರುತ್ತೆ. ನಿನ್ನ ಕೈಲಿ ಸಿಕ್ಕಾಕೊಬೋದು, ನಮ್ಮ ಅಮ್ಮನ ಕೈಲಿ ಸಿಕ್ಕಾಕೊಂಡಿದ್ರೆ ಎಷ್ಟು ವಾಸಿ ಕಣೋ, ತೆಗಿಯೋ, ಉಸಿರಾಡೋಕ್ಕಾಗ್ತಾ ಇಲ್ಲ. ನಾನು ಹೇಳ್ದಂಗೆ ಕೇಳ್ತೀಯಾ? ಏನು ಹೇಳೋ? ಕೇಳ್ತೀನಿ. ನಮ್ಮ ಅಮ್ಮನ ಹತ್ರ ಒಂದಷ್ಟು ಕಾಸು ಕೊಡಿಸ್ಬಿಡ್ತೀನಿ ನಿನಗೆ. ಕಾಸಲ್ವೋ, ನಾನು ಹೇಳ್ದಂಗೆ ಹೇಳಬೇಕಷ್ಟೇ. ಏನು? ದದಿ ಬಾಂಡ ನಿನಗೆ ಮುಕ್ತಿ ಕೊಟ್ಟಿದ್ದೀನಿ ಅಂತ ಹೇಳು ನಿನ್ನ ಬಾಯಲ್ಲಿ. ಚಿಕ್ಕ ಪುಟ್ಟ ಹುಡುಗ, ನಂಗೆ ಅವೆಲ್ಲ ಸ್ಪೆಲ್ಲಿಂಗು ಮೀನಿಂಗ್ ಅರ್ಥ ಆಗಲ್ಲ ಕಣೋ. ಲೇ, ಯಾರ ಹತ್ರ ಕತೆ ಕಟ್ತೀಯ? ಯಾರು ನೀನು ಅಂತ ಗೊತ್ತು, ನಿನ್ನ ಬಾಯಲ್ಲಿ ಬರಬೇಕು. ದದಿ ಬಾಂಡ ನಿಂಗೆ ಮುಕ್ತಿ ಕೊಟ್ಟಿದ್ದೀನಪ್ಪ ಅಂತ ನಿನ್ನ ಬಾಯಲ್ಲಿ ಬರಬೇಕು, ಆದರೆ ಬಿಡ್ತೀನಿ. ಇಲ್ಲ ನಂಗೆ ಗೊತ್ತಾಗಲ್ಲ ಕಣೋ, ಅದಕ್ಕೆ ಅಲ್ತಾಗಿತ್ತ, ಅವೆಲ್ಲ ಆಟ ಕಟ್ಬೇಡ, ಹೇಳು ನೀನು. ದದಿ ಬಾಂಡ ನಿಜವಾಗ್ಲೂ ಮುಕ್ತಿ ಕೊಡ್ತೀನಿ ಬಂಗಾರ, ತೆಗಿಯಪ್ಪ. ಕಣ್ಣಲ್ಲಿ ನೀರು ಬಂದು ದದಿ ಬಾಂಡಂಗೆ ತೆಗೆದ, ಈಚೆಗೆ ಬಂದ, ಆ ಲಿಂಗನ ಮಾಡ್ಕೊಂಡು ಎತ್ಕೊಂಡ ಮಗುನ. ಹೇಗಿದೆಯೋ ಗುಹಾ ಅಂತ, ಗುಹಾ ಹೇಗಿದೆಯೋ ಬಂಗಾರ ಅಂತ. ರಾಮಾವತಾರದಲ್ಲಿ ಗುಹಾ ಆಗಿದ್ದವನು ದದಿ ಬಾಂಡ ಆಗಿ ಈಗ ಇನ್ನೊಂದು ಆವಾಗಲೇ ಮುಕ್ತಿ ಕೊಡು ಅಂತ ಕೇಳ್ಕೊಂಡಿದ್ದಂತೆ. ಮತ್ತೆ ನಾನು ಬರ್ತೀನಿ, ನೀನು ಬರ್ತೀಯ, ದರ್ಶನ ಆಗುತ್ತೆ, ಆವಾಗ ಕೊಡ್ತೀನಿ ಈಗ. ಈಗ ಆ ದದಿ ಬಾಂಡ ಕಾಲಿಗೆ ಬೀಳ್ತಾನೆ. ಗುಹಾ ಹೇಗಿದೆಯೋ ಬಂಗಾರ ಅಂತಾನಂತೆ. ಹಾಗೆ ದದಿ ಬಾಂಡ ಬೀಳ್ತಾನೆ, ಮುಕ್ತಿ ಲೋಕಕ್ಕೆ ಹೋಗ್ತಾನೆ ಅಂತಂತಾರೆ. ಕೃಷ್ಣನ ಕಥೆ ಅದೇ 8 ದಿನ ಹೇಳುವಷ್ಟಿರುತ್ತೆ. ಕೃಷ್ಣಂದೇ 1 ವಾರ ಹೇಳಬೇಕು, ಅಷ್ಟು ಕಥೆಗಳಿದೆ. ಮುಂದೆ ಬೇಕಾದಷ್ಟು ಜನ, ರೇಣುಕಾಸುರ, ಪ್ರಲಂಬಾಸುರ, ಬಕಾಸುರ ಎಲ್ಲ ಇರ್ತಾರೆ. ವಿಪರೀತ ರಾಕ್ಷಸರು ಬಂದಿದ್ದರಿಂದ ದೊಡ್ಡವರೆಲ್ಲ ಒಂದು ಯೋಚನೆ ಮಾಡ್ತಾರೆ, ಯಾಕೋ ಗೋಕುಲದಲ್ಲಿ ನಮಗೆ ತುಂಬ ಕಾಡಿಸ್ತಾ ಇದ್ದಾರೆ ಪೀಡೆಗಳು, ನಾವು ಗೋಕುಲದಿಂದ ವೃಂದಾವನಕ್ಕೆ ಹೊರಟೋಗೋಣ ಅಂತ ಡಿಸಿಷನ್ ತೊಗೊಳ್ತಾರೆ. ಎಂಟೈರ್ ಗೋಪಾರು, ಗೋಪಿಯರು, ಗೋಪಲ್ಲಕರು, ಗೋವುಗಳು, ಹಸುಗಳು, ಕರುಗಳು, ದೇನುಗಳು, ಮಕ್ಕಳು, ಸೀನಿಯರ್ ಸಿಟಿಸನ್ಸು, ಹೆಂಗಸರು ಎಲ್ಲ ಕ್ಯಾರವಾನ್ ಮಾಡಿಕೊಂಡು ಬಂಡಿಗಳಲ್ಲಿ ಎಲ್ಲ ತಗೊಂಡು ಗೋಕುಲದಿಂದ ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದು ವೃಂದಾವನದಲ್ಲಿ ಏನ್ರಿ ಆ ಗೋವರ್ಧನ ಪರ್ವತದಲ್ಲಿ ಕೃಷ್ಣ, ಬಲರಾಮ, ಸ್ನೇಹಿತರುಗಳು ಎಲ್ಲ ಹೋಗೋದು, ಹಸು ಮೇಯಿಸ್ಕೊಂಬೋದು, ದನ ಮೇಯಿಸ್ಕೊಂಬೋದು, ಅವನು ಕೊಳಲು, ಹಸು ಮೇಯೋದು ಎಲ್ಲ ಅಲ್ಲಿ ನಡೆಯತಕ್ಕಂಥದ್ದು. ಅಂಥ ವೃಂದಾವನದಲ್ಲಿ ಒಂದಿನ ಎಲ್ಲ ಫ್ರೆಂಡ್ಸು ದಿನ ಬೆಳಿಗ್ಗೆ 7 ಗಂಟೆಗೆ ಹಸು ಕರು ಹೊರ್ಕೊಂಡಿರ್ತಾರೆ. ಅಮ್ಮ ಮನೆಯಲ್ಲಿ ಎಲ್ಲ ತಿಂಡಿಗಳು ಮಾಡ್ಕೊಂಡು ಬುತ್ತಿ ಕಟ್ಕೊಡ್ತಾ ಇದ್ದಾಳೆ. ಒಂದಿನ ಕೃಷ್ಣ ಏನು ಅನ್ಕೊತಾನೆ, ಬಲರಾಮ ತೊಗೊಂಡಿರ್ತಾನೆ ಅಂತ ಕೃಷ್ಣ ಬೇಗ ಬಂದ. ಬಲರಾಮ ಕೃಷ್ಣ ಹೇಗೂ ತೊಗೊತಾನಂತ ಬಂದ. ಇಬ್ಬರು ಬುತ್ತಿ ತೊಗೊಂಡಿಲ್ಲ, ಬೆಟ್ಟ ಹತ್ತು ಬಿಟ್ಟಿದ್ದಾರೆ ಗೋವರ್ಧನ ಪರ್ವತ, ಹಸು ಕರುಗಳು ಮೇಯ್ತಾ ಇದೆ. ಫ್ರೆಂಡ್ಸ್ ಎಲ್ಲ, ಕೃಷ್ಣ ಹಸಿವೆ ಆಗ್ತಿದೆ ಕಣೋ, ಏನಾದ್ರು ಕೊಡೋ ಬಂಗಾರ ಅಂತಂದು. ನಮ್ಮ ಅಣ್ಣ ಬಲರಾಮನ ಕೇಳ್ರು. ಬಲರಾಮನ ಹತ್ರ ಬಂದರೆ, ನಾನು ತಂದಿಲ್ವ, ಕೃಷ್ಣ ತರತ್ತಾನೆ ದಿನ. ಇಬ್ಬರು ತಂದಿಲ್ಲ. ಹಸಿವೆ ಕಂಡ್ರು, ಬಿಸಿಲು, ತಿರ್ಗಾ ಊರಿಗೆ ಹೋಗೋಕ್ಕಾಗಲ್ಲ, ಏನಾದರೂ ಮಾಡೋ ಕೃಷ್ಣ, ಪ್ಲೀಸ್ ಒಂದು ಉಪಾಯ ಮಾಡು ಅಂತಾರೆ. ಅವಾಗ ಕೃಷ್ಣ ಅಲ್ಲಿ ನೋಡಿ, ಅಲ್ಲಿ ಹೊಗೆ ಕಾಣ್ತಾ ಇದೆಯಲ್ಲ, ಅದು ಯಜ್ಞ ಮಂಟಪ. ಅಲ್ಲಿ ಯಾಜ್ಞಿಕರು, ಋತ್ವಿಕರೆಲ್ಲ ನನಗಾಗಿ, ನನ್ನ ಅನುಗ್ರಹಕ್ಕಾಗಿ ಎಲ್ಲ ಹೋಮ ಹವನ ಯಜ್ಞ ಯಾಗ ಮಾಡ್ತಾ ಇದ್ದಾರೆ. ನೀವಲ್ಲಿ ಹೋಗಿ, ನಾನು ಇಲ್ಲಿ ಬೆಟ್ಟದ ಮೇಲೆ ಕೂತಿರ್ತೀವಿ, ತೋರಿಸಿ ಅವ್ರಿಗೆ, ನಿಮ್ಮ ಕೃಷ್ಣ, ನಿಮ್ಮ ಬಲರಾಮ ಯಾರಿಗೆ ಯಜ್ಞ ಮಾಡ್ತಿದ್ದೀರೋ, ಹಸಿವೆ ಅಂತೆ, ಕೂತಿಯಾರೆ, ಆಯಾಸ ಅಂತೆ, ಒಂದು ಹೆಜ್ಜೆ ಇಡೋಕ್ಕಾಗ್ತಿಲ್ಲ, ಏನಾದ್ರು ಕೊಡಿ ತಿನ್ನಕ್ಕೆ ಅಂತಂದು ಕೊಡ್ತಾರೆ. ತೊಗೊಂಬನ್ನಿ, ಎಲ್ಲ ಹಂಚ್ಕೊಂಡು ತಿನ್ನೋಣ. ಸರಿ, ಎಲ್ಲ ಹೋಗ್ತಾರೆ. ಬಿಸಿಲು, ಮೊದಲೇ ಬಿಸಿಲು, ಕಾಲು ಎಳ್ಕೊಂಡು ಹೋಗ್ತಾರೆ. ಹೋಗಲ್ಲಿ ನಿಂತ್ಕೊತಾರೆ. ಒಳಗಡೆ ಯಾರೂ ಮಾತಾಡ್ಸಲ್ಲ. ಎಲ್ಲ ವಿಪ್ರರು, ಶ್ರೋತ್ರಿಯರು, ಯಾಜ್ಞಿಕರು, ಋತ್ವಿಕರು, ಪುರೋಹಿತರು, ಮಂತ್ರಿಗಳಲ್ಲಿ ಆಹುತಿಲಿ ಮಗ್ನರಾಗಿ ಹೋಗಿದ್ದಾರೆ. ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ನಿಂತ್ಕೊಂಡು ಕೇಳ್ತಾರೆ, ಕೃಷ್ಣಂಗೆ ಹಸಿವೆ ಅಂತೆ, ತುಂಬ ಹಸಿವೆ ಅಂತೆ, ಕೃಷ್ಣ ಬಲರಾಮರು ಬರೋಕ್ಕಾಗಿಲ್ಲ, ನೋಡಿ ಅಲ್ಲಿ ಕಾಣ್ತಾ ಇದ್ದಾರೆ, ಕೂತಿದ್ದಾರೆ, ಏನಾದ್ರು ಕೊಡಿ, ಒಂದು ಹಣ್ಣು, ಹೂವು, ಏನು ನೆನ್ನದಾದರೂ ಪರವಾಗಿಲ್ಲ, ಸ್ವಲ್ಪ ಕೊಟ್ಟರೆ ಅವ್ರಿಗೆ ಕೊಟ್ಟು ನಾವು ತೊಗೊತೀವಿ, ಪ್ಲೀಸ್ ಕೊಡಿ ಅಂತ ಕೇಳ್ತಾರೆ. ಅದರಲ್ಲಿ ಯಾರೋ ಒಬ್ಬ ಎದುರಾಗ್ತಾನೆ, ಇನ್ನೂ ನಮ್ಮ ಪೂರ್ಣಾಹುತಿ ಆಗಿಲ್ಲ, ಇನ್ನು ಇವೆಲ್ಲ ಬಂದುಬಿಟ್ರು, ಮಡಿನಲ್ಲಿರತಕ್ಕಂಥ ನೈವೇದ್ಯ ಆಗಿಲ್ಲ, ಇನ್ನೂ ಅಭಿಷೇಕ ಆಗಿಲ್ಲ, ಪೂರ್ಣಾಹುತಿ ಆಗಿಲ್ಲ, ಬಂದುಬಿಟ್ರು ದೊಡ್ಡ ಮನುಷ್ಯರು. ನೈವೇದ್ಯ ಆಗೋವರೆಗೂ ಇಲ್ಲಿರೋರಿಗೆಲ್ಲ ತೀರ್ಥಪ್ರಸಾದ ಆಗೋವರೆಗೂ ಒಂದು ಚೂರು ಕೊಡೋದಿಲ್ಲ. ಅವರ ಹುಚ್ಚು ಮಂಡ್ಯವ ಅಂತ ರೇಗಿದ್ರು. ಸರಿ, ಹಾಗೇ ಕಾಲು ಎಳ್ಕೊಂಡು ಹತ್ಕೊಂಡು ಬಂದವು ಪಾಪ. ಬಂದು ಕೃಷ್ಣ ಏನೋ ಕೊಟ್ರೇನೋ ಅಂದ. ಏನು ಕೊಟ್ಟರು? ನಾವು ತಪ್ರಾಕೆ ಕೊಟ್ಟರು. ಯಾಕೋ ಹೇಳಿದ್ವಿ, ನನ್ನ ಹೆಸರು ಹೇಳಿದರು, ಕೃಷ್ಣಂಗೆ ಅಂತೇಳಿ ಹೇಳಿದ್ವಿ. ಅಲ್ಲೇ ಕೂತಿಯ ನೋಡಿ ಅಂತ ತೋರಿಸಿದ್ವಿ. ಮಡಿಲಿದ್ದೀವಿ, ನೈವೇದ್ಯ ಆಗಿಲ್ಲ, ಮಂಗಳಾರತಿ ಆಗಿಲ್ಲ, ಪೂರ್ಣಾಹುತಿ ಆಗಿಲ್ಲ, ದೊಡ್ಡವ್ರ ತೀರ್ಥ ಪ್ರಸಾದ ಆಗಿಲ್ಲ, ಅವೆಲ್ಲ ಆಗೋವರೆಗೂ ಮುಟ್ಸೋದೇ ಇಲ್ಲ, ಹೋಗಂತಾರೆ, ಕಳಿಸ್ಬಿಟ್ರು. ಹೌದಾ, ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರಿ ಕಣೋ, ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ.
ಏನು? ನಾನು ಯಜ್ಞ ಮಂಟಪದ ಹಿಂಭಾಗಲು ಹಿತ್ತಲಿನಿಂದ ಹೋಗಿ ಅಂತ ಹೇಳಿದ್ದು, ಮೇನ್ ಗೇಟಿಂದ ಒಳಗಡೆ ಹೋಗೋಕ್ಕಲ್ಲ, ಹಿತ್ತಲು ಕಡೆಯಿಂದ ಹೋಗಕ್ಕೆ ಹೇಳಿದೆ. ನನಗೂ ತುಂಬ ಹಶ್ವಾಗಿದೆ, ಹೆಜ್ಜೆ ಇಡೋಕ್ಕೆ. ಇನ್ನೊಂದು ಸಲ ನನಗೆ ಲೈಫಲ್ಲಿ ಇನ್ನೊಂದು ಸಲ ನಡ್ಕೊಂಡು ಹೋಗಿ ಹಿತ್ತಲು ಕಡೆಯಿಂದ ಹೋಗಿ ಕೇಳ್ರಿ, ಖಂಡಿತ ಏನಾದ್ರು ಕೊಡ್ತಾರೆ. ಕೃಷ್ಣ ಯಾವತ್ತೂ ಇನ್ಸಿಸ್ಟ್ ಮಾಡಲ್ಲ ಅಂದ್ಬಿಟ್ಟು ಪಾಪ ತಿರ್ಗಾ ಎಲ್ಲ ಹುಡುಗರು ಕಾಲೆಳ್ಕೊಂಡು ಹೋದವು. ಬಿಸಿಲಲ್ಲಿ ಹಿಂದುಗಡೆಯಿಂದ ಹೋದವು. ಆ ತಡಿಗೆ ಪಾಗಲ್ಲಿ ತೆಕ್ಕೊಂಡು ಹಿಂದುಗಡೆಯಿಂದ ಹೋದರೆ ಹಿತ್ತಲಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಮಡಿಯಾಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಮಡಿಯಾಗಿ ಭಕ್ಷ್ಯ, ಪೇದ್ಯ, ರಸಗಳು, ಪಾಯಸ, ಸಿಹಿ ಎಲ್ಲ ಭಕ್ಷ್ಯ ಮಾಡ್ತಿದ್ದಾರೆ. ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲ ಮಡಿಯಲ್ಲಿ ಮಾಡಬೇಕು. ಎಲ್ಲ ಮಹಾಮಡಿಗಳು ಒಳಗೆ ಕೂತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಇವ್ರಿಗೆ ಆ ಮಡಿ ವಾತಾವರಣ ಅಂದರೆ ಮೊದಲೇ ಭಯ, ಹುಡುಗರಿಗೆ ಭಯ. ಅಲ್ಲೇ ತಡಕೆ ಹತ್ರ ನಿಂತ್ಕೊಂಡ್ರು. ಕೃಷ್ಣಂಗೆ ಕೃಷ್ಣ ಅಂತ ಕೇಳಿದ ತಕ್ಷಣ ದಗ್ಗ ಅಂತ ಹೆಣ್ಮಕ್ಳು ಬಂದರು. ಕೃಷ್ಣ ಎಲ್ಲಿ ಕೃಷ್ಣ ನೋಡಿ, ಅಲ್ಲಿ ಕೂತಿಯನ್ನು ನೋಡಿ ಅಂತಂದರು. ಎಲ್ಲ ನೋಡ್ತಾ ಇದ್ದಾರೆ, ಕಾಣಿಸ್ತಾ ಇದೆ ಕೃಷ್ಣ ಬಲರಾಮ. ಏನಂತೆ ಕೃಷ್ಣಂಗೆ? ತುಂಬ ಹಸಿವೆ ಅಂತೆ, ಏನಾದ್ರು ಕೊಡಿ, ಹಣ್ಣಿದ್ರೂ ಪರವಾಗಿಲ್ಲ, ನಿನ್ನೆದಾದರೂ ಪರವಾಗಿಲ್ಲ, ತಂಗಳಾದರೂ ಪರವಾಗಿಲ್ಲ, ತೊಗೊಂಡಾಗ ಅವನಿಗೂ ಕೊಟ್ಟು ನಾವು ತೊಗೊಳ್ತೀವಿ, ಏನಾದ್ರು ಕೊಡಬೇಕಂತೆ. ಕೃಷ್ಣಂಗ ಹ್ಞೂ ಅಂತ. ಹೇಗೆ ಮಡಿಲಿದ್ರು ಹಾಗೆ ಏನೇನು ನೈವೇದ್ಯಕ್ಕೆಯಿಂದ ಭಕ್ಷ್ಯ, ಭೋಜ್ಯ, ಪೇಯ, ರಸ, ಲೇಹ್ಯ, ಅಡಿಗೆ ಎಲ್ಲ ಮಾಡ್ತಿದ್ರು ಅಷ್ಟು ಎಲ್ಲ ತಲೆ ಮೇಲೆ ಇಟ್ಕೊಳ್ತೀಯಾರ ಅಷ್ಟು ಜನ ಹೆಣ್ಮಕ್ಳು. ಕೃಷ್ಣ ಗೃಹಿತಾತ್ಮರಾದ್ರಂತೆ. ಕೃಷ್ಣ ನಿನ್ನ ದರ್ಶನ ಮಾಡ್ತೀವಲ್ಲೋ, ನಿನ್ನ ಮುಟ್ತೀವಲ್ಲೋ, ನಿಂಗೆ ನಮ್ಮ ಕೈಯಿಂದ ತುತ್ತು ತಿನ್ನಿಸ್ತೀವಲ್ಲೋ, ಜನ್ಮ ಸಾರ್ಥಕ ಕಣೋ, ಇವ ಹಾಳು ಬಿದ್ದು ಹೋಗಲಿ ಇಲ್ಲಿ ಅಂತಂದರು. ಎಲ್ಲ ಇಟ್ಕೊಂಡ್ರು. ದೇಹವನ್ನು ಕೊನಿತಾ ಆ ಕಡೆ ಕೃಷ್ಣ ಅಂತ ಮಕ್ಕಳೆಲ್ಲ ಹೋಗ್ತಾರೆ ಅಲ್ಲಿ ಬಂದರು. ಕೃಷ್ಣ ಬಲರಾಮ ಕೂತಿರೋ ಕಡೆ ಬಂದರು. ಎಲ್ಲ ಇಳಿಸಿದ್ರು. ಕೃಷ್ಣನೇ ನೋಡ್ತಿದ್ದಾರೆ. ಕೃಷ್ಣನ ಹತ್ರ ತಿನ್ನು ಅಂತ ಕೈ ಕೊಡ್ತಾರೆ. ಎಲ್ಲರೂ ಏನೇನು ಮಾಡಿದ್ದಾರೆ ಎಲ್ಲ ಕೃಷ್ಣ ಕೈಗೆ. ಕೃಷ್ಣ ತಗೊಳ್ತಾನೆ, ಒಬ್ಬೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ, ಎಲ್ಲ ಕೊಡ್ತಾನೆ. ಎಲ್ಲರೂ ತಿಂದು ಪೂರ್ತಿ ಸಮಾಧಾನ. ಅವಾಗ ಹೇಳ್ತಾನೆ, ನೈವೇದ್ಯ ಟೈಮ್ ಬಂತು ಕಣ್ರಿ, ಕರಿತಾ ಇರ್ತಾರೆ, ಬೇಗ ಹೋಗ್ರಿ ಅಂತಾನೆ ಹೇಳ್ತಾರೆ. ಇನ್ನೆಲ್ಲ ನೈವೇದ್ಯ? ನಾವು ಮಡಿನಲ್ಲಿ ನೈವೇದ್ಯಕ್ಕೆ ಅಂತ ಮಾಡಿರೋದನ್ನು ತೊಗೊಂಬಂದು ಗೊಲ್ಲ ಹುಡುಗ ನಿನ್ನ ಮುಟ್ಟಿ ತಿನ್ನಿಸಿದೀವಲ್ಲ, ನೈವೇದ್ಯ ಅಲ್ಲ, ನಮ್ಮನ್ನೇ ಇನ್ನು ಜನ್ಮದಲ್ಲಿ ವಾಪಸ್ ಸ್ವೀಕಾರ ಮಾಡಲ್ಲ ಅವರು. ಆ ಪಾಟಿ ಮಾಡಿ ಅವರು. ಮತ್ತು ನಿನ್ನನ್ನು ನೋಡಿಬಿಟ್ಟ ಮೇಲೆ ಈ ಕಣ್ಣುಗಳಲ್ಲಿ ಮತ್ತು ಇನ್ಯಾರನ್ನು ನೋಡೋದು ಬೇಕಾಗಿಲ್ಲ ರಾಜ, ಎಲ್ಲೂ ಹೋಗಲ್ಲ, ದಯವಿಟ್ಟು ಕಳಿಸ್ಬೇಡ ಕಣೋ, ಹೋಗಲ್ಲ ಕಣೋ, ನೀನು ಎಲ್ಲಿವರೆಗೂ ದರ್ಶನ ಕೊಡ್ತೀಯ ಕೊಡು, ಆಮೇಲೆ ನಾವು ಪ್ರಾಣ ಬಿಡ್ತೀವಿ, ಹೋಗೋದಿಲ್ಲ, ಕಳಿಸ್ಬೇಡ ದಯವಿಟ್ಟು. ಹಾಗೆ ಹೇಳ್ತಾನೆ. ಹಾಗಲ್ಲ ಕಣೆ, ಹೋಗಬೇಕು ನೀವು, ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಎಲ್ಲ ಇದ್ದಾರೆ, ಅಪ್ಪ ಅಮ್ಮ ನೋಡ್ಕೋಬೇಕು ಎಲ್ಲರೂ. ನಿಮ್ಮ ಧರ್ಮ, ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಬಿಡ್ಕೊಡ್ದು ಹೋಗ್ರೆ ನೀವು. ಇಲ್ಲ ಹೋಗಲ್ಲ ಅಂತಾರೆ. ಆಮೇಲೆ ಹೇಳ್ತಾರೆ, ಹೋದರೆ ನಾವು ಅವಮಾನ ಮಾಡ್ತಾರೆ, ಪ್ರಾಣ ತೆಗೆದು ಬಿಡ್ತಾರೆ ನಮ್ಮನ್ನು, ಮತ್ತೆ ಸೇರಿಸ್ಕೊಂಬೋದಿಲ್ಲ, ಅದಕ್ಕಿಂತ ನೀನು ದರ್ಶನ ಮಾಡ್ಕೊಂಡು ಹೀಗೆ ಬೇಕಾದ್ರೆ ಪ್ರಾಣ ಬಿಡ್ತೀವಿ ಅಂತಾರೆ. ನಾನು ಹೇಗೆ ನೋಡ್ಕೊಳ್ತೀನಿ ಅಂದರೆ, ನೀವು ಹೋದ ತಕ್ಷಣ ಎಷ್ಟು ಪ್ರೀತಿಯಿಂದ, ಗೌರವದಿಂದ, ನಾಚಿಕೆಯಿಂದ ಕರ್ಕೊಳ್ತಾರೆ. ನೀವು ಹೋಗಿ ನಾನು ಇರ್ತೀನಿ, ಇಲ್ಲ ನಿನ್ನ ದರ್ಶನ ಆಗಬೇಕು ಅಂತ ಹೇಳ್ತಾರೆ. ನೀವು ಹೋಗಿ ಸ್ವೀಕಾರ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಗೌರವ ಮಾಡ್ತಾರೆ. ನಿಮ್ಗೆ ಯಾವಾಗ ನನ್ನ ದರ್ಶನ ಆಗಬೇಕು ಅನ್ನುತ್ತೋ, ಹೊರಗಡೆ ಕಣ್ಣು ಮುಚ್ಚಿ ಒಳಗಡೆ ಕಣ್ಣು ಬಿಚ್ಚಿ, ಒಳಗಡೆಯಿಂದ ಒಳಗೆ ಇಳಿ ಕಣ್ಣು ಮಾಡ್ಕೊಳ್ಳಿ, ಹೊಳೆ ಕಣ್ಣು ಮಾಡ್ಕೊಳ್ಳಿ, ನಿಮ್ಮ ಬಗೆಗಣ್ಣಲ್ಲಿ ನಾನು ದರ್ಶನ ಕೊಡ್ತೀನಿ ನಿಮಗೆ. ಆಗ ಹಾಗೇ ಬರ್ತಾರೆ. ಅವನು ನಿನ್ನ ಮಾತಪ್ಪ, ನಿನ್ನ ಅಪ್ಪಣೆ ಕಣೋ, ದರ್ಶನ ಕೊಟ್ಟಿದ್ಯಾ, ಅನುಗ್ರಹ ಕೊಟ್ಟಿದ್ಯಾ ಅಂತ ಬರ್ತಾರೆ. ಬರೋ ಹೊತ್ತಿಗೆ ಅಷ್ಟು ಜನ ಬ್ರಾಹ್ಮಣರು, ಶ್ರೋತ್ರಿಯರು, ವೇದ ಪಾರಂಗತರು, ವೇದಾಂತ ಪಂಡಿತರುಗಳು ತಲೆ ಕೆಳಗಡೆ ಹಾಕ್ಕೊಂಡು ನಾಚಿ ನೀರಾಗಿ ನಿಂತಿರ್ತಾರೆ. ನಮ್ಮ ವೇದ, ನಮ್ಮ ಉಪನಿಷತ್ತು, ನಮ್ಮ ಧರ್ಮ, ನಮ್ಮ ವಿದ್ಯೆ, ನಮ್ಮ ಜ್ಞಾನಕ್ಕೆ ಧಿಕ್ಕಾರ ಇರಲಿ. ಯಾರಿಗಾಗಿ ಇದೆಲ್ಲ ಮಾಡ್ತಿದ್ದೀವೋ ಅವನು ಹಸಿವೆ ಅಂತ ಬಂದಾಗ ನಮ್ಮ ಮಡಿನೇ ದೊಡ್ಡಸ್ತಿಗೆ ಅಂತ ಮಾಡಿಕೊಂಡ್ವಿ. ನಿಮಗೆ ಎಲ್ಲಿ ವೇದ, ನಿಮಗೆಲ್ಲಿ ಉಪನಿಷತ್ತು, ನಿಮಗೆಲ್ಲಿ ಧರ್ಮ ನಿರ್ಣಯ ಗ್ರಂಥಗಳು, ನಿಮಗೆಲ್ಲಿ ಪಾಠ ಪ್ರವಚನ, ನಿಮಗೇನು ಸಂಸ್ಕೃತವೇ ಪ್ರಾಕೃತವೇ, ನಿಮಗೇನು ಗೊತ್ತಿದೆ? ಏನೂ ಇಲ್ಲ. ಆದರೆ ನಿಮಗೊಂದು ಗೊತ್ತು, ಇದೆಲ್ಲದರ ಮೂಲ ಸೆಲೆ, ಮೂಲನಲ್ಲ ಪರಮಾತ್ಮ, ಅವನ್ನ ಕಣ್ಣಲ್ಲಿ ತುಂಬ್ಕೊಂಡ್ಬಿಟ್ರೆ ಸಾಕು, ಜನ್ಮ ಸಾರ್ಥಕ. ಇದು ಗೊತ್ತಲ್ಲ, ಇದೂ ಗೊತ್ತಿಲ್ಲದೆ ಇರತಕ್ಕಂಥ ನಿಮ್ಮ ಗಂಡಂದ್ರು ನಮಗೆ ಧಿಕ್ಕಾರ ಇರಲಿ. ಆದರೆ ನಮಗೂ ವಿ ಆರ್ ಪ್ರೌಡ್, ವಿ ಆರ್ ಆನರ್ಡ್, ವಿ ಆರ್ ಪ್ರಿವಿಲೇಜ್, ವಿ ಆರ್ ಪ್ರೌಡ್. ನಮಗೊಂದು ಹೆಮ್ಮೆ ಇದೆ. ಏನು ಅಂದರೆ
ಕೃಷ್ಣ ದರ್ಶನ ಮಾಡಿರತಕ್ಕಂಥ, ಕೃಷ್ಣಾನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥ ಹೆಂಡತಿಯರ ಗಂಡಂದ್ರಿ ನಾವು ಅನ್ನತಕ್ಕಂಥ ಹೆಮ್ಮೆ ನಮಗಿದೆ.